ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ, ಕೃಷ್ಣ ಜನ್ಮಾಷ್ಟಮಿ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಅಕ್ಕಿ ಇದೆ ಅಲ್ವಾ, ಅಕ್ಕಿ ಮೇಲೆ ಆ ಮಗು ಕೈ ಮಕ್ಕಳಿಗೆ ಅವ್ರು ಟೈಮ್ ಕೊಡ್ತೀವಿ, ನಿಧಾನ ಮಾಡಿಸಿ ಅಥವಾ ಕೆಳಗಡೆ ಆಗಲಿ ಸರಸ್ವತ್ಯೈ ನಮಃ ಬಳಸಿ. ನೋಡಿ, ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಬಳಿ ಇರುವ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ, ಕೃಷ್ಣ ಜನ್ಮಾಷ್ಟಮಿ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಧ್ವಜಾರೋಹಣ ನೆರವೇರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಿ ನಂತರ ಶಾಲೆಯ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣನನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಶಾಲೆಯ ಎಲ್ಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶೃಂಗೇರಿ ಶಾರದಾ ಪೀಠದಲ್ಲಿ ನಡೆಯುವ ಅಕ್ಷರಾಭ್ಯಾಸ ಮಾದರಿಯಲ್ಲಿಯೇ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸವನ್ನ ನೆರವೇರಿಸಿದ್ರು. ತತ್ವಜ್ಞ ವಿಧು ಶೇಖರ ಸಂಪನ್ನಂ ವೀತರಾಗಂ. I invite Akhil for third grade to give a speech. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ಎನ್ ದೇವರಾಜ್ ಅವರು, ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು, ನಮ್ಮ ದೇಶದ ಜನರಲ್ಲಿ ಒಗ್ಗಟ್ಟು ಇಲ್ಲದೆ ನಮಗೆ ಇದ್ದಂತಹ ಸ್ವಾತಂತ್ರ್ಯವು ಹೋಗಿ ಮತ್ತೆ ನಮ್ಮ ಸ್ವಾತಂತ್ರ್ಯವನ್ನು ಪಡೆಯಲು ಅನೇಕ ವರ್ಷಗಳು ಬೇಕಾಯಿತು. ದೇಶ ಪ್ರೇಮ ಎಂಬುದು ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಇರಬೇಕು. ಒಗ್ಗಟ್ಟಿಲ್ಲದೆ ಇದ್ದರೆ ಮತ್ತೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಎರಡನೆಯ ಬಾರಿ ಸ್ವಾತಂತ್ರ್ಯವನ್ನು ಪಡೆಯುವ ಪರಿಸ್ಥಿತಿ ಎದುರಾಗುತ್ತದೆ. ಆ ರೀತಿ ಆಗದಂತೆ ನೋಡಿಕೊಳ್ಳಬೇಕೆಂದು ಅವರು ತಿಳಿಸಿದ್ರು. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ನನಗೆ ಯಾವಾಗಲೂ ಒಂದು ಎಲ್ಲರೂ ಕೆಲವರು ಯಾಕೆ ಮಾತಾಡ್ತಿರೋದಿಲ್ಲ, ನನಗೆ ಬಹಳ ಬೇಜಾರು. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋಕ್ಕೆ ಬೇಜಾರು ನನಗೆ. ಯಾಕೆಂದ್ರೆ ನಮ್ಗೆ ಸ್ವಾತಂತ್ರ್ಯ ಇರ್ಲಿಲ್ವಾ, ಈ ಭೂಮಿಗೆ ಇತಿಹಾಸ ಇರ್ಲಿಲ್ವಾ ಅನ್ನೋದೇ ನನ್ನ ಪ್ರಶ್ನೆ ಯಾವಾಗಲೂ. ಹಾಗಾಗಿ ಹಿರಿಯರು ಮಾಡಿದರೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲೇಬೇಕು, ಮಾಡ್ಕೊಂಡು ಹೋಗ್ತೇವೆ. ನನ್ನ ವೈಯಕ್ತಿಕ ಮಾತು. ಯಾಕೆಂದ್ರೆ ಇವತ್ತು ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋ ದಿವಸ ನಾವು ತಿಳ್ಕೊಬೇಕಾದ್ರೆ ಏನಂದ್ರೆ, ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಕಾಲ ಪರಿಸ್ಥಿತಿ ನಮಗೆ ಬಂತು ನಮ್ಮ ದೇಶದಲ್ಲಿ. ಹಾಗಾದ್ರೆ ಈಗ ನಮ್ಮ ಹಿರಿಯರು ಪೂರ್ವಿಕರಿಗೆ ನಮಗೆ ಇತಿಹಾಸ ಸ್ವಾತಂತ್ರ್ಯ ಇರ್ಲಿಲ್ವಾ? ಹಾಗಾಗಿ ಇವತ್ತು ಮಕ್ಕಳು ಯಾಕೆ ದೇಶಭಕ್ತಿ ಬೆಳೆಸ್ಕೊಳ್ಬೇಕಂದ್ರೆ, ಇವತ್ತು ಒಬ್ಬ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹರ್ ಘರ್ ತಿರಂಗ ಅಂತೇಳಿ ಮನೆ ಮೇಲೆ ಬಾವುಟ ಕಟ್ಟಲಿಕ್ಕೆ ಅವ್ರು ಕರೆ ಕೊಡೋರು ಯಾರು ನಮ್ಮ ದೇಶ ಬಾವುಟ ಕಟ್ಟಲಿಲ್ಲ ಮನೆ ಬರೋದು. ಅದು ನಮ್ಮ ದೇಶದ ಸ್ಥಿತಿ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಇನ್ನು ಮುಂದಾದ್ರೂ ಎರಡನೇ ಸಾರಿ ಸ್ವಾತಂತ್ರ್ಯ ಪರ್ಯಂತ ಮಾಡ್ಕೊಬಾರ್ದು ಮುಂದಿನ ಇತಿಹಾಸದಲ್ಲಿ. ಯಾಕಂದ್ರೆ ಇವತ್ತು ಏನಾದ್ರೂ ಇತಿಹಾಸ, ಭೂಮಿ ಹುಟ್ಟಿದ್ರೆ ನಮ್ಮ ದೇಶದಲ್ಲಿ ಇತಿಹಾಸ ಇದೆ ಅಂದ್ರೆ ನಮ್ಮ ದೇಶ. ಇವತ್ತು ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳ ಇತಿಹಾಸ ಇರುವಂತ ದೇಶ ಅಂದ್ರೆ ನಮ್ಮ ಭಾರತ ದೇಶ. ಇವತ್ತು ಬೇರೆ ದೇಶಗಳಿಗೆಲ್ಲ ಗೊತ್ತಿರ್ಬೋದು, ಆ ದೇಶ ಇತಿಹಾಸ 200 ವರ್ಷ, 300 ವರ್ಷ, 400 ವರ್ಷ, 500 ವರ್ಷ ಅಂತ ಅಂತಾರೆ. ಬಟ್ ನಮ್ಮ ದೇಶಕ್ಕೆ ಇತಿಹಾಸ ಲಕ್ಷಾಂತರ ವರ್ಷಗಳು ಗೊತ್ತಿಲ್ಲ ಯಾರಿಗೂ. ಹಾಗಾಗಿ ಇವತ್ತೇನು ನಮ್ಮಲ್ಲೇ ನಮ್ಮ ದೇಶದಲ್ಲಿ ನಮ್ಮಲ್ಲೇ ಕೋಮು ಗಲಭೆ ವ್ಯಾಪಾರ ಅಂತ ಸೃಷ್ಟಿ ಮಾಡಿ ಕೆಲವರೆಲ್ಲ ಮೊಘಲರು ದೌರ್ಜನ್ಯ ಮಾಡಿ ನಮ್ಮ ದೇಶ ಆಳಿದ್ರು 300-400 ವರ್ಷ. ಬ್ರಿಟಿಷರು ವ್ಯಾಪಾರ ಮಾಡ್ತೀರಿ ಅಂತೇಳಿ ಬಂದು ನಮ್ಮ ದೇಶಕ್ಕೆ ನಮ್ಮನ್ನು ಆಳ್ವಿಕೆ ಮಾಡೋದು.
ಇನ್ಮೇಲಾದ್ರೂ ಮಕ್ಕಳು, ಹಿರಿಯರು, ಎಲ್ಲ ವಯಸ್ಸದವರು ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂತೇಳಿ ನಾವು ಮೆಲ್ಕು ಹಾಕಿ ಮುಂದಿನ ದಿನಗಳಲ್ಲಿ ಯಾರೇ ಆ ಥರ ಕೋಮು ಗಲಭೆ ಆಗಲಿ, ಯಾರೇ ನಮ್ಮಲ್ಲಿ ಏನಾದರೂ ಜಾತಿ ಅಂತೇಳಿ ವಿಷ ಬಿಚ್ಚಿ ಏನಾದರೂ ಒಂದು ಗಲಭೆ ಎಸಿ ದೇಶ ವಿಭಜನೆ ಮಾಡಕ್ಕೆ ಬಂದರೆ ಅದನ್ನ ಅವಕಾಶ ಮಾಡ್ಕೊಳ್ಬೋದು. ಯಾಕಂದ್ರೆ ಹಿಂದಿನ ಇತಿಹಾಸ ತಿಳ್ಕೊಬೇಕು. ಯಾಕೆ ಹಿಂದಿನ ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ನಾವು ಅದನ್ನೆಲ್ಲ ಫಾಲೋ ಮಾಡೋಕ್ಕಾಗುತ್ತೆ. ದಯವಿಟ್ಟು ಮಕ್ಕಳು ತಂದೆ ತಾಯಿಗೆ, ನಿಮ್ಮ ಅಜ್ಜಿ ತಾತಗೆ ಯಾರೇ ಆಗಲಿ ಇತಿಹಾಸ ಗೊತ್ತಿದ್ದವ್ರಿಗೆಲ್ಲ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ಇತಿಹಾಸ ಮೂಡಿಸ್ಬೇಕು. ಜೊತೆಯಲ್ಲಿ ಆದರೂ ಸಂತೋಷ ಇದೆ, ಇವತ್ತು ಸ್ವಾತಂತ್ರ್ಯ ಬಂದಿದೆ, ಹೀಗಾಗಿ ನಾವು ಎಲ್ಲ ಸ್ವಾತಂತ್ರ್ಯ ಅಂದ್ಕೊಂಡಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಎರಡನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದು ಬೇಡ, ಸ್ವಾತಂತ್ರ್ಯ ಬರೋದು ಬೇಡ ಅಂತೇಳಿ ಈ ಎರಡು ಮಾತು. ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎಸ್ ನಾರಾಯಣಸ್ವಾಮಿ, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬ್ಯಾಟ್ರಾಯ ಶೆಟ್ಟಿ, ಚೀಮಂಗಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅರಿಕೆರೆ ಶ್ರೀನಿವಾಸ್, ಕೃಷಿ ಪಂಡಿತ ಬೋದ್ಗೂರ್ ವೆಂಕಟಸ್ವಾಮಿ ರೆಡ್ಡಿ, ರಾಮಮೂರ್ತಿ, ನಾರಾಯಣಸ್ವಾಮಿ, ಬಚ್ಚೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಗೊರಮಡ್ಗು ಮಂಜುನಾಥ್ ಸೇರಿದಂತೆ ಶಾಲಾ ಶಿಕ್ಷಕರು, ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಸಂದರ್ಭದಲ್ಲಿ ಆಗ ನಾವು ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತೇಳಿ ಅನ್ಕೊಂಡಾಗ ಅಕ್ಷರಾಭ್ಯಾಸ ಕಾರ್ಯಕ್ರಮ ಪೆಂಡಿಂಗ್ ಇತ್ತು. ಶುಕ್ರವಾರ ಬಂದಿದೆ ಜೊತೆಯಲ್ಲಿ. ಹಾಗೆ ಶುಕ್ರವಾರ ದಿವಸ ಇವತ್ತು ಅಕ್ಷರಾಭ್ಯಾಸ ಜೊತೆಯಲ್ಲಿ ಇವತ್ತು ಏನು ನಮ್ಮ ಈ ಭೂಮಿ ಆಳಿದಂಥ ಸತ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಕೃಷ್ಣ ಪರಮಾತ್ಮ ಜಯಂತಿ ನಾಳೆ ಇರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಹಾಗೂ ಅಕ್ಷರಾಭ್ಯಾಸ ಶ್ರೀ 79 ಸ್ವಾತಂತ್ರ್ಯ 3 ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ತುಂಬ ಮಕ್ಕಳಿಗೆ ಅಕ್ಷರಾಭ್ಯಾಸ ತಂದೆ ತಾಯಿಗೆ ಹೋಗಿ ನಾವು ಶೃಂಗೇರಿಯಲ್ಲಿ ಹೋಗಿ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಎಷ್ಟೋ ಪಾಪ ಅಷ್ಟೊಡೆ ಹೋಗೋಣ ಅಷ್ಟು 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಬಂದೇ ಬಿಟ್ಟಿರ್ತಾರೆ. ಹಾಗಾಗಿ ವರ್ಷ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಅಂದ್ಕೊಂಡ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೆಪ್ಪಾಡಿ ವೀರಣ್ಣ ಚೌಟ್ರಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಈ ವರ್ಷ ಶಾಲೆ ಭಾಗದಲ್ಲಿ ಮಾಡಿದ್ವಿ. ಮಕ್ಕಳಿಗೆ ಏನು ಇವತ್ತು ಎಲ್ಲ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಎಲ್ಲ ಮಕ್ಕಳು ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಸಾಧನೆ ಮಾಡಿ ಏನಾದರೂ ಒಂದು ಕೊಡುಗೆ ಕೊಡೋಂಥ ಮಕ್ಕಳು ಬೆಳೀಲಿ, ಸಣ್ಣ ಮಕ್ಕಳು ಅಂತೇಳಿ ಅವರು ನಮ್ಮ ಮಕ್ಕಳ ಥರ ನಮ್ಮ ಥರ ಏನಾದರೂ ಒಂದು 4 ಜನ ಉಪಯೋಗ ಆಗಲಿ ಅಂತೇಳಿ ಮಕ್ಕಳಿಗೆ ನಮ್ಮ ಕಡೆಯಿಂದ ಆಶೀರ್ವಾದ ಮಾಡಿ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಅಂತ ಆಶಿಸ್ತೀನಿ.